ನಾನು ನಿಂಗೆ ಅಷ್ಟೇ ನಿನಗೆ ಖುಷಿ ಆಗ್ಬೇಕಂತ. ವಿಂಧ್ಯಗಿರಿ ಚಂದ್ರಗಿರಿ, ವಿಂಧ್ಯಗಿರಿ ಚಂದ್ರಗಿರಿ. ಪಾಚಿ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಏನು ಓದಿಲ್ಲ, ಅನ್ಎಜುಕೇಟೆಡ್. ಇಲ್ಲಿ ನಮ್ಮ ಮನೆಯಲ್ಲಿರೋ ಸಣ್ಣ ಬೇಬಿ ಆಟ ಆಡ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾರೆ ಹಿಂಗೆ. ಇಲ್ಲಿ ಫಸ್ಟ್ ದೇವ್ರು ಬಂದ್ಬಿಟ್ಟು ಅಲ್ಲಿ ಕಾಲಿಟ್ಟಿದ್ರಂತೆ. ಇವ್ರು ಯಾವ್ದಾದ್ರು ಮೂವಿ ನೋಡಿದಿರಾ ಇವ್ರನ್ನ? ಅವರು ಗೊತ್ತಿರೋಷ್ಟು ಹೇಳ್ತಾರೆ, ನೀನು ಏನೇನು ತರಲೆ ಕ್ವಶನ್ ಕೇಳಬೇಡ. ಟೀ ಕಾಫಿ ಎಲ್ಲ ಕುಡಿದಿದ್ರು. ನೀನು ಮಾತಾಡಬೇಡ, ಸುಮ್ಮನೆ ಹೂವಂತಿ, ಆಮೇಲೆ ಮಾತಾಡ್ತೀವಿ ಒಟ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಕಾಲ್ ಮಾಡ್ಬಿಟ್ಟು ಹೆಸರು ಬರ್ದೇ ಹೋಗಿರೋದು. ಹಾಂ ನಾನು ಹೇಳಿ. ಬಟ್ ಆಗ್ಲಿಲ್ವಲ್ಲೋ, ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಒಳ್ಳೇದಾಗುತ್ತೆ. ಬಾರೋ ನೋಡ್ರಿ, ಎಲ್ಲೆಲ್ಲಿ ಮಾರ್ಕ್ ಮಾಡೋರಲ್ಲ ಎಲ್ಲ ಶಾಸನಗಳು ಇವು. ಅಣ್ಣ ಬಂದವ್ರೆ, ಅದಕ್ಕೆ ಬಂದಿದ್ದೀವಿ. ಓಹೋ, ಈ ತರ ಗೇಟ್ ಇರ್ಲಿಲ್ಲ ಮೊದಲು. ಈ ತರ ಗೇಟ್ ಈ ಇಷ್ಟು ಬಸದಿಗಳಲ್ಲಿ ನಾನು ನೋಡ್ದಂಗೆ ಇದೇ ದೊಡ್ಡದಾಗಿರ್ಬೋದು ಅನ್ಸುತ್ತೆ. ಕಾಲ್ ಮಾಡ್ಬಿಟ್ಟು ಹಾಂ, ದೇವರೇ ಮುಚ್ಚಿರೋದು. ಓಹೋ. ಸೊ ಇಲ್ಲಿ ನೀಟಾಗಿ ಬರ್ದಾರ ನೋಡ್ರಿ ಶಾಸನಗಳು. ನೋಡಿ, ಎಲ್ಲ ಮಾರ್ಕ್ ಮಾಡೋದಲ್ಲೆಲ್ಲ ಇರೋದೇ ಶಾಸನಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಶ್ರವಣ ಬೆಳಗೊಳದಲ್ಲಿ ಯಾವುದಾದ್ರು ಬೆಲ್ಟ? ವಿಂಧ್ಯಗಿರಿ. ಇವಾಗ ಯಾವ್ದು ಬಂದಿದ್ದೀವಿ? ಚಂದ್ರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಗೊಮ್ಮಟೇಶ್ವರ ಮೂರ್ತಿ ಇರೋದು ವಿಂಧ್ಯಗಿರಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ. ಹೌದು, ಲಾಸ್ಟ್ ವಿಡಿಯೋದಲ್ಲಿ ಆಯ್ತು. ಈಗ ಇದು ಮಾಡಬೇಕು. ಇಲ್ಲಿ ಎಲ್ಲರೂ ಸಾಕ್ಸ್ ಹಾಕೊಂಡು ಕ್ಯಾಪ್ ಹಾಕೊಂಡ್ ಬರ್ತಿದ್ದಾರೆ. ನಾವೆಲ್ಲ ಮನೆಯಲ್ಲಿ ನಾವು ಮಳೆ ಬರುತ್ತಂತ ಅಂಬ್ರೆಲಾ ತಗೊಂಡು ಬಂದಿದ್ದೀವಿ. ಇಲ್ಲಿ ಬಿಸಿಲು. ಕ್ಯಾಪ್ ಎಲಿಜಬೆತ್ ರಾಣಿ ಕ್ಯಾಪ್ ಕೊಡಿಸಿದ್ದೀನಿ ಇವ್ರಿಗೆ. ಕೇರಳದಲ್ಲಿ ಎಲಿಜಬೆತ್ ರಾಣಿ ಆಗಂದ್ರೆ ಇಲ್ಲಿ ಅದೇ ಯಾಕೆ. ಸೊ ಇದು ಚಂದ್ರಗಿರಿ ಬೆಟ್ಟ. ಸೊ ನಾವು ಸಾಕ್ಸ್ ತೊಗೊಂಡಿಲ್ಲ, ಹಂಗೆ ಬಂದಿವಿ. ಸಾಕ್ಸ್ ಹಾಕೊಂಡ್ಬಂದರೆ ಬೆಸ್ಟು. ಬಿಸಿಲು ಜಾಸ್ತಿ ಸ್ವಲ್ಪ ನಾವು ಬಂದಿರೋ ಟೈಮ್ ಇವಾಗ. ಮತ್ತು ಫುಡ್ಡು ಅದೆಲ್ಲ ಅಲೋ ಇಲ್ಲ. ಆಮೇಲೆ ಇಲ್ಲಿ ಬಾಟ್ಲು ಕೂಡ ಅಲೋ ಇದೆ, ಬಟ್ ಈ ಥರ ನಂಬರ್ ಕೊಡ್ತಾರೆ. ನಂಬರ್ ತೊಗೊಂಡು ವಾಪಸ್ ರಿಟರ್ನ್ ಮಾಡಿದ್ರೆ ಅಮೌಂಟ್ ಕೊಡ್ತಾರೆ. ಮಸ್ನೆ. ಸೊ ಅಲ್ಲಿ ಎದುರು ಕಾಣಿಸ್ತಿದೆಯಲ್ಲ, ಅದು ವಿಂಧ್ಯಗಿರಿ, ಇದು ಚಂದ್ರಗಿರಿ. ವಿಂಧ್ಯಗಿರಿ ಚಂದ್ರಗಿರಿ, ವಿಂಧ್ಯಗಿರಿ ಚಂದ್ರಗಿರಿ, ವಿಂಧ್ಯಗಿರಿ ಚಂದ್ರಗಿರಿ. ಹಾಂ, ಯಾಕಂದರೆ ಚಂದ್ರಗುಪ್ತಮ್ ಅವರೇ ಬಂದು ಇಲ್ಲೇ ಟೀ ಕಾಫಿ ಎಲ್ಲ ಕುಡಿದಿದ್ರು. ಯಾವ ಬೆಟ್ಟ ಅದು? ಅದು ವಿಂಧ್ಯಗಿರಿ. ಇದು ಚಂದ್ರಗಿರಿ. ಇಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ, ಅದ್ರ ಕೆಳಗಡೆ ನಾವು ರೆಸ್ಟ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಮನೆಯಲ್ಲಿರೋ ಸಣ್ಣ ಬೇಬಿ ಆಟ ಆಡ್ತಾರೆ. ಸೊ ನಮ್ಗೆ ಹಿಂದೆ ಬಂದಿದ್ದಾರೆ ನಮ್ಮ ವೀಕ್ಷಕರು, ನಮ್ಮ ಸಬ್ಸ್ಕ್ರೈಬರ್ ಅಂತ ಇವರು. ನಮ್ಗೆ ಗುರ್ತಿಡ್ದು ಬಿಟ್ಟು ಮಾತಾಡ್ಸವ್ರೆ. ಆಪ್ತರಕ್ಷಕ ಮೂವಿ ಇಲ್ಲೇ ಶೂಟಿಂಗ್ ಆಗಿದಂತೆ. ನಮ್ಮ ಬಲ್ಲವ ಮೂಲಗಳಿಂದ ತಿಳಿದು ಈ ಹುಡುಗರು ಹೇಳ್ತಾ ಇದ್ದಾರೆ. ಪಕ್ಕ ಇಲ್ಲೇ ಶೂಟಿಂಗ್ ಆಗೈತೆ ಮೂವಿ. ಯಾವ ಮೂವಿ? ಯಾವ ಸೀನ್ ಶೂಟಿಂಗ್ ಆಗಿದೆ ಇಲ್ಲಿ? ಯಾವ ಸೀನ್ ಶೂಟಿಂಗ್ ಆಗಿದೆ ಹೇಳಿ? ಅಂದ್ರೆ ಯಾವ ಸೀನ್ ಶೂಟಿಂಗ್ ಆಗಿದೆ ಇಲ್ಲಿ? ಹಾಂ, ಲಾಸ್ಟ್ ಫೈಟ್ ಸೀನಾ? ಇಲ್ಲ, ಅದೇ ಈಗ ನಿಮ್ದು ಯಾವ ಊರು ಹೇಳಿ? ಚಂದ್ರಾಯಪಟ್ಟಣನಾ? ಆಯ್ತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾರೆ ಹಿಂಗೆ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫ್ರೆಂಡ್ಸು ನಮಗೆ ಚಂದ್ರಾಯಪಟ್ಟಣದಲ್ಲಿ, ಏನದು ಚಂದ್ರಗಿರಿಗೆ ಬಂದು ನಮ್ಮ ಯೂಟ್ಯೂಬ್ ಅಭಿಮಾನಿಗಳಿದ್ದಾರೆ ಅಂತ ನಮಗೆ ಕೇಳಿ ತುಂಬ ಖುಷಿ ಆಯಿತು. ಗುರುತಿಸಿ ನಮ್ಮನ್ನೇ ಮಾತಾಡ್ಸಿದ್ರು. ಅಣ್ಣ ನೀವು ವಿಡಿಯೋ ಮಾಡ್ತಿರಲ್ಲ ಅಕ್ಕ ನೀವು ಅಂತ ಬಂದು ಮಾತಾಡಿಸಿದ್ರು. ಸೊ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಓಕೆ. ಇವರು ನಮಗೆ ಲೋಕಲ್ ಗೈಡ್ಗಿಂತ ಎಕ್ಸ್ಪರ್ಟ್ ಇದ್ದಾರೆ ಇವರಿಬ್ಬರು. ಚಂದ್ರಾಯಪಟ್ಟಣದವ್ರು. ಎಷ್ಟನೇ ಕ್ಲಾಸ್ ಅಪ್ಪ ನೀನು? ನೀನು 6th, ನೀನು 4th ಸ್ಟ್ಯಾಂಡರ್ಡ್. ಏನು ಹೆಸರು?
ಲಿಖಿತ್ ಸಾಯಿ. ಹಾಂ, ನನ್ನ ಹೆಸರು ಅನನ್ಯ. ಅನನ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಹಾಂ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಹಾಂ ಹೇಳಿ. ಬರುತ್ತಾ ನಿಮಗೆ? ಅಲ್ಲೇನು ಬರ್ದವ್ರೆ? ಹಾಂ, ಏನು ಹೇಳು, ಏನು ಬರ್ದವ್ರಬೋದು? ಹಾಂ, ಹ್ಞೂ, ಹಾಂ ಹಾಂ, ವೆರಿ ಗುಡ್, ಲೆಟ್ಸ್ ಗೋ. ಹಾಂ, ಓ ಅವ್ರಿಗಂತ ಸಪ್ರೇಟಾಗಿ ಮಾಡಿರ್ತಾರಾ? ಅದೊಂದು ಸಪ್ರೇಟ್ ಲೈನ್ ಅದ ಅವರಿಗೆ ಅದು ಮೇಡಮ್. ಕರೆಕ್ಟ್ ಸ್ನೇಹ, ಕರೆಕ್ಟ್. ಈಗ ಬಂದೆ ನೋಡಿ ಪಾಯಿಂಟ್. ನಾನು ಅದೇ ಅನ್ಕೊಂಡೆ, ನಾ ಹಂಗೂ ಅದ್ರ ಮೇಲೇ ಬಂದೆ ನಾನು. ಯಾರೇನು ಕರೆಕ್ಟ್ ಹೇಳಿ ಸ್ನೇಹ, ಯಾಕಂದ್ರೆ ಅವ್ರಿಗೆ ಅಡ್ಡ ಬಂದ್ರಪ್ಪ ಅಂದ್ರೆ ಡಿಸ್ಟರ್ಬ್ ಆಗುತ್ತದ. ಸ್ಪೆಷಲ್, ಅದು ಸ್ಪೆಷಲ್ ಎಂಟ್ರಿ ಇದ್ದಂಗೆ ಅದು ಒಂಥರ. ಹಾಂ, ಇದು ಇದು ಯಾವ ಬೆಟ್ಟನೋ? ಇದು ಯಾವ ಬೆಟ್ಟ ಇದು? ಇದು ಚಿಕ್ಕ ಬೆಟ್ಟ, ದೊಡ್ಡ ಬೆಟ್ಟನಾ? ಓಕೆ. ಹೆಸ್ರೇನು ಈ ಬೆಟ್ಟದ ಹೆಸರು? ಬೆಟ್ಟದ ಹೆಸರೇನು? ಶ್ರವಣ ಬೆಳಗೊಳ ಬೆಟ್ಟನಾ? ಓಕೆ ಓಕೆ. ಇದು ಶ್ರವಣಬೆಳಗೊಳ ಬೆಟ್ಟ ಅಂತ ಇಲ್ಲಿ ಲೋಕಲ್ ಗೈಡ್ ಹೇಳ್ತಾ ಇದ್ದಾರೆ, ಚನ್ನರಾಯಪಟ್ಟಣದಿಂದ ಬಂದಿರೋ ಪಂಡಿತರು. ಸೊ ಇದೇನಿದು ಗ್ಲಾಸ್ ಹಾಕೋರೆ? ಇಲ್ಲಿ ದೇವರು ಕಾಲಿಕ್ಕಿದ್ರಂತೆ ಇಲ್ಲಿ. ಹಾಂ 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 ಹಾಂ. ಇಲ್ಲಿ ಬಂದು ಕಾಲಿಕ್ಬಿಟ್ಟು ಆಮೇಲೆ ಮೇಲೆ ಕಟ್ಬಿಟ್ಟು ಬಂದಿದ್ದೀವಿ. ಹೆಂಗೆ ಇನ್ನೊಂದು ಸರ್ ಹೇಳ್ರಿ. ಇಲ್ಲಿ ಫಸ್ಟ್ ದೇವ್ರು ಬಂದ್ಬಿಟ್ಟು ಅಲ್ಲಿ ಕಾಲಿಕ್ಕಿದ್ರಂತೆ. ಹಾಂ, ಆಮೇಲೆ ಸುಸ್ತಾಯ್ತು ಅಂದ್ಬಿಟ್ಟು ಅಲ್ಲಿ ಕಾಲಿಕ್ಕೊಂಡು ಕೂತಿದ್ರಂತೆ. ಹಾಂ, ಆಮೇಲೆ ಎತ್ತಿ ಹೋದಂತೆ ಮೇಕೆ. ಓಕೆ ಓಕೆ, ಥ್ಯಾಂಕ್ ಯು ಕಾಲಿಲ್ಲ. ಸ್ನೇಹ. ಅವರು ಗೊತ್ತಿರೋಷ್ಟು ಹೇಳ್ತಾರೆ, ನೀನು ಏನೇನು ತರಲೆ ಕ್ವಶನ್ ಕೇಳಬೇಡ. ರೈಟ್, ಹೋಗೋಣ ಮುಂದೆ ನೋಡ್ರಿ. ಹಾಂ, ಮತ್ತೆ ಆ ಹುಡುಗರಿಗಿರೋ ನಿನಗೆ ನಿಜವಲ್ಲ, ನಿನಗೇನು ಇದೆಯಲ್ಲ ನೋಡಿ, ಕಣ್ಣಿಲ್ಲ. ಹುಡುಗರ ನಡ್ರಿ ಹೋಗೋಣ ಮುಂದೆ. ಇವರು ಚೆನ್ನಾಗಿ ಹೇಳ್ತಾರೆ ನಮ್ಮ ಗೈಡ್. ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ನೋಡ್ರಿ, ಬೇರೆ ಕೊಟ್ಟು. ಇಲ್ಲೇನು ಇದಿಲ್ವಾ ಪ್ರಾಣಿಗಳು? ಹಾವು, ಚಿರತೆ ಅವು ಬಂದರೂ ನಿಮ್ಗೇನು ಮಾಡಲಿಕ್ಕಿಲ್ಲ ಅನ್ಸುತ್ತೆ ಅಲ್ಲ? ನೀವು ಭಯ ಬೀಳಲ್ಲ ತಾನೆ ನೀವು? ಓಡೋದ್ರೆ ನಮ್ಮಿಂದೆ ಓಡ್ ಬರುತ್ತೆ. ಮತ್ತೆ ಏನು ಮಾಡ್ಬೇಕು ಬಂದರೆ? ಸುಮ್ಮನೆ ನಿಂತ್ಕೊಂಡ್ರೆ ಹಾಂ ಅದಾಗ ಹೋಗುತ್ತೆ. ಹಾಂ 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 ಹಾಂ. ಮಾತಾಡಂಗಿಲ್ಲ? ಅವಾಗ ಕಚ್ಬಿಡುತ್ತೆ. ಮಾತಾಡಿದ್ರೆ ಕಚ್ಬಿಡುತ್ತಾ? ಅಂದರೆ ನಾನು ಮಾತಾಡಲ್ಲಪ್ಪ. ನೀನು ಮಾತಾಡಬೇಡ ಸುಮ್ಮನೆ. ಹ್ಞೂ ಅಂತ ಆಮೇಲೆ ಮಾತಾಡ್ತೀವಿ ಒಟ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇವ್ರನ್ನ ಇಲ್ಲಿ ನೋಡಿಲ್ಲ ಬನ್ನಿ. ಇವ್ರು ಯಾವುದಾದ್ರು ಮೂವಿ ನೋಡಿದ್ದೀರಾ ಇವ್ರನ್ನ? ಹಾಂ ಹಾಂ, ಯಾವ ಮೂವಿಲಿ ಮಾಡಿದ್ದಾರೆ ನೋಡ್ರಿ? ಯಾವ ಮೂವಿ ಮಾಡಿದ್ದಾರೆ ಹೇಳಿ ನೋಡೋಣ. ಓ ಕರೆಕ್ಟ್, ನಿಮ್ಗೆ ಮೂವಿ ನೋಡೋಕೆ ಟೈಮ್ ಇರಲ್ಲ. ಕರೆಕ್ಟ್, ಅವಾಗಲೇ ಹೇಳಿದ್ರಲ್ಲ, ಬಿಸಿ ಪರ್ಸನ್ಸ್. ಹಾಂ, ಹೋಮ್ವರ್ಕ್ ಇರುತ್ತೆ. ಹಾಂ 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 ಹಾಂ. ಒಂದು 8 ಗಂಟೆ 9 ಗಂಟೆ ಆಗುತ್ತೆ. ಹಾಂ 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 ಹಾಂ. ಒಂದು ಚಿಕ್ಕ ಗುಹೆ. ಓ ಇದೇನಿದು? ಮೊಸಳೆ ಇದೇನಾ ಇಲ್ಲಿ? ಇಲ್ಲ ಮೊಸಳೆ ಇಲ್ಲ, ಪಾಚಿ ಕಟ್ಕೊಬಿಟ್ಟವ್. ನೀರಿತ್ತು, ಪಾಚಿ ಕಟ್ಕೊಬಿಟ್ಟಾಗ ಬಣ್ಣ ಕೊಟ್ಬಿಟ್ಟವ್ರೆ. ಓಕೆ ಓಕೆ, ಮುಂದೆ ಹೋಗೋಣ. ಪಾಚಿ ಕಟ್ಕೊಬಿಟ್ಟೈತೆ. ಪಾಚಿ ಅಂದರೆ ಗೊತ್ತಿಲ್ಲ ಅವ್ರಿಗೆ, ಏನು ಓದಿಲ್ಲ, ಅನ್ಎಜುಕೇಟೆಡ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಶಾಂತಿನಾಥ, ಇಲ್ಲೆಲ್ಲ ಬಸದಿಗಳಿದ್ದಾವೆ. ಶಾಂತಿನಾಥ ಬಸದಿ, ಸುರು ಮತ್ತು ಚಂದ್ರನಾಥ ಬಸದಿ, ಚಾವುಂಡರಾಯ ಬಸದಿ, ಮೇಘಲ್ ಬಸದಿ, 2 ಕಟ್ಟೆ ಬಸದಿ, ಎಲ್ಲ ಬಸದಿಗಳಿದ್ದಾವೆ. ಒಳ್ಳೆ ಕರೆಕ್ಟ್, ನೀವು ಒಳ್ಳೆ ತಿಳ್ಕೊಂಡಿದ್ದೀರ ಕಣೋ. ಇವೆಲ್ಲ ಹೆಂಗೆ ಗೊತ್ತು ನಿಮಗೆಲ್ಲ? ನಾವು ಬರ್ತಾಯಿರ್ತೀವಿ, ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ. ಹಾಂ ನೋಡಿ, ಇಲ್ಲೇನೋ ಮಾರ್ಕೊಂಡ್ರಲ್ಲ, ಇದೇನಿದು? ಇದು ಹೆಸರು ಬರ್ದಿರೋದು. ಹಾಂ ಹಾಂ. ದೇವರು ಕಾಲ್ ಮಾಡ್ಬಿಟ್ಟು ಹೆಸರು ಬರ್ದು ಹೋಗಿರೋದು. ಹಾಂ 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 ಹಾಂ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಶಾಂತಿನಾಥ ಬಸದಿ. ಹೊಳಕ್ಕೆ ಹೋಗ್ಬೋದು. ವಾಸನೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಚಂದ್ರಗಿರಿ ಇದರಲ್ಲಿ ಜಾಸ್ತಿ
ಶಾಸನಗಳಿದ್ದಾವೆ. ಸುಮಾರು ಒಂದು 52 ಶಾಸನಗಳು ಇಲ್ಲೇ ಇದ್ದಾವೆ. ಬಟ್ ಅದು ನಮಗೆ ಓದೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಕನ್ನಡ ಮತ್ತು ಕನ್ನಡದಕ್ಕಿಂತ ಹಳೆ ಕನ್ನಡದಲ್ಲಿ ಜಾಸ್ತಿ ಮರಾಠಿ ಮಿಕ್ಸು ಮತ್ತು ತೆಲುಗು ಬರೆದಿದ್ದಾರೆ. ಸೊ ಅದು ಯಾವ ಶಾಸನ ಅಂತಲೂ ಸರಿಯಾಗಿ ಗೊತ್ತಾಗಲ್ಲ. ನಮ್ಗೆ ಕರೆಕ್ಟಾಗಿ ಗೊತ್ತಾಗಿದೆ ಅಂದರೆ ಚಾವುಂಡರಾಯ ಶಾಸನ. ಅದು ಬಾಹುಬಲಿ ವಿಗ್ರಹ ಸ್ಟ್ಯಾಚು ಪಕ್ಕದಲ್ಲೇ ಇತ್ತಲ್ಲ, ಅದಂತೂ ನಮ್ಗೆ ಗೊತ್ತಾಗಿತ್ತು. ಅದು ಪುರೋಹಿತರು ಹೇಳಿದ್ರು. ಸೊ ಇದು ಸುಪಾರ್ಶ್ವನಾಥ ಬಸದಿ, ಚಂದ್ರನಾಥ ಬಸದಿ. ಇದೆಲ್ಲ ಈಗ ಇದು ಮಾಡಿರ್ಬೇಕು ನೋಡ್ರಿ. ಇಲ್ಲೆಲ್ಲ ಎಲ್ಲೆಲ್ಲಿ ಮಾರ್ಕ್ ಮಾಡೋರಲ್ಲ ಎಲ್ಲ ಶಾಸನಗಳು ಇವು. ಇಲ್ಲಿ ಮಾರ್ಕ್ ಮಾಡಿ ಇದು ಒಂದು ಲ್ಯಾಂಗ್ವೇಜ್ ಬಟ್ ಇದು ಯಾವುದು ಗೊತ್ತಾಗಲ್ಲ. ಅದು ಇರ್ಲಿಕ್ಕಿಲ್ಲ ಬಿಡು, ಅದಕ್ಕೆ ಮಾರ್ಕ್ ಮಾಡಿಲ್ಲ ಅವರು. ಬಟ್ ಅಲ್ಲಿನೂ ಇತ್ತಲ್ಲ ಫ್ರೆಂಡ್ಸ್, ಏನು ಹೇಳಿದ್ರಲ್ಲ, ಇದು ಏನು ಮಾರ್ಕ್ ಮಾಡಿರೋದು? ಇದು ದೇವರು ಇದು ಏನೇನು ನಡೆಯುತ್ತೆ ಅಂದ್ಬಿಟ್ಟು ಹೆಸರು ಬರ್ದಿರೋದು. ಹಾಂ ಓಕೆ. ಬರ್ದಿದ್ರು ಎಲ್ಲ ಅಳ್ಸೋಗ್ಬಿಟ್ಟಿತ್ತು. ಅದು ಎದುರುಗಡೆದು ಅಣ್ಣ, ಇದು ತಮ್ಮ. ಇಲ್ಲಿ ನೋಡ್ರಿ ಎಲ್ಲ ಕೆತ್ತನೆಗಳು, ಎಲ್ಲ ತೀರ್ಥಂಕರು ಇದ್ದಾವೆ ಮತ್ತು ಅವರವರ ಚಿಹ್ನೆಗಳು. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಶಾಸನ ಇದೆ. ಯಾವುದೋ ದೊಡ್ಡದಾಗಿದೆ ಶಾಸನ. ಇದು ಯಾವ ಶಾಸನ ಅಂತ ಗೊತ್ತಿಲ್ಲ, ನೇಮ್ ಅದಕ್ಕಿಲ್ಲ, ಅವ್ರು ಹಾಕಿದ್ದಾರೆ. ಶಿಲಾ ಶಾಸನ ಇದೆ. ಯಾವುದು? ತೆಲುಗು ಬರ್ದಾರ ಅನ್ಸುತ್ತಲ್ಲ. ತಮಿಳ್ ಎಲ್ಲ ಸ್ನೇಹ. ಹಾಂ, ಬನ್ನಿ ಸ್ನೇಹ ಹೋಗೋಣ. ಸೊ ಇಲ್ಲೆಲ್ಲ ಗ್ಲಾಸಲ್ಲೂ ಸಹ ಹಾಕಿದ್ದಾರೆ ನೋಡ್ರಿ. ಎಲ್ಲೆಲ್ಲಿ ಗ್ಲಾಸ್ ಇದೆ ಮತ್ತು ಮಾರ್ಕ್ ಮಾಡಿದ್ದಾರೆ ಎಲ್ಲ ಶಾಸನಗಳೇ. ಏನೇನು ಅಲ್ಲಿ ಕಾಲಿರುತ್ತಲ್ಲ, ಅಲ್ಲಿ ಕಾಯಿನ್ ಹಾಕಿದ್ರ ಈ ರೌಂಡ್ ಒಳಗೆ ಹಾಕಿದ್ರೆ ಹೆಂಗೆ ಹಾಕ್ಬೇಕು? ಅಲ್ಲಿ ಆಗಲ್ವಲ್ಲ. ಓ, ಅಲ್ಲಿಂದನೇ. ಓಹೋ, ಇಷ್ಟು ಜನದ ಇಷ್ಟು ವರ್ಷದಲ್ಲಿ ಇಷ್ಟೇ ಹಾಕವ್ರ? ನೀನು ಹಾಕಿಲ್ವಾ? ಸ್ನೇಹ ಕೊಡು ನೋಡೋಣ. ₹1 ಇದ್ರೆ ಕೊಡು, ಹಾಕ್ತಾನೆ. ₹1 ಇದ್ರೆ ಕೊಡ್ತಾರೆ. ಹಾಕ್ರಿ ನೋಡೋಣ ಹೆಂಗೆ ಹಾಕ್ತೀರಾ. ಚಾವುಂಡರಾಯ ಬಸ್ತಿ ಅಂತ ಇದು. ಸೊ ಇಲ್ಲಿ ರೌಂಡ್ ಹಾಕಿದಾರಲ್ಲ, ಇದ್ರೊಳಗಡೆ ಕಾಯಿನ್ ಹಾಕಿದ್ರೆ ನೆನೆಸ್ಕೊಂಡು ಇವಾಗ ಹಾಕ್ತಾರೆ ನೋಡ್ರಿ ಹುಡುಗರು. ನಿನ್ನ ಹೆಸರೇನು? ಲಿಖಿತ್ ಅವರು ಈಗ ಕಾಯಿನ್ ಹಾಕ್ತಾಯಿದ್ದಾರೆ. ಒಳಗಡೆ ರೌಂಡಲ್ಲಿ ಹಾಕ್ಬೇಕಂತೆ. ರೆಡಿ, 1 2 3. ಹಾಂ, ಹಾಕಪ್ಪ. ಹೋಗ್ಲಿಲ್ಲ. ನೀನೇನು ಅನ್ಕೊಂಡಿರ್ಲಿಲ್ಲ ಅನ್ಕೋತೀನಿ. ಏನು ಅನ್ಕೊಂಡು ಹಾಕಿದೆ ನೀನು ಒಳಗಡೆ? ಬಟ್ ಆಗ್ಲಿಲ್ವಲ್ಲೋ. ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಇನ್ನೂ ಸರಿ ಒಳ್ಳೇದಾಗುತ್ತೆ. ಬಾರೋ, ನೀನು ಇಷ್ಟೊಂದು ನಾಲೆಡ್ಜ್ ಇದೆ ನಿನಗೆ, ಇಷ್ಟೊಂದು ತಿಳ್ಕೊಂಡಿದ್ಯಾ. ಬಾ. ಸೊ ಇದು ನೋಡಿಸ್ತಿದಾರಲ್ಲ, ಇದು ಚಾವುಂಡರಾಯ ಬಸದಿ. ಈ ಇಷ್ಟು ಬಸದಿಗಳಲ್ಲಿ ನಾನು ನೋಡ್ದಂಗೆ ಇದೇ ದೊಡ್ಡದಾಗಿರ್ಬೋದು ಅನ್ಸುತ್ತೆ. ಒಳಗಡೆ ಕಳ್ಳರು ಎಲ್ಲಿ? ಅದಕ್ಕೆ ಕಣ್ಮುಚ್ಚಿರೋದು. ಏನಂದೆ? ಕಳ್ಳರು ಮನೆ ಮಾಡ್ಕೊಂಡಿರೋದು ಇಲ್ಲಿ ಒಳಗಡೆ. ಎಲ್ಲಿ? ಇಲ್ಲ, ಅದಕ್ಕೆ ಕಲ್ ಮುಚ್ಚಿರೋದು. ದೇವ್ರ ಕಾಲ್ ಮಾಡ್ಬಿಟ್ಟು ದೇವರೇ ಮುಚ್ಚಿರೋದು ಇದನ್ನ. ಮೊದಲು ಕಳ್ಳರು ಜಾಗ ಅಂತ ಎಲ್ಲ ರಾತ್ರಿ ಹೊತ್ತೆಲ್ಲ ನುಗ್ಗಿ ಇಲ್ಲೆಲ್ಲ ಚಿನ್ನ ಹೊಡೆದು ಎಲ್ಲ ಕತ್ಕೊಂಡು ಆವಾಗ ಇದನ್ನು ಮುಚ್ಚಿದ್ದು. ನೋಡ್ರಿ, ಇದೇನಿದು? ಇದು ಸಿಂಹ. ಇದು ಇದು ಚಕ್ರನಾ? ಇದು ಚಕ್ರನೇ. ಇಲ್ಲಿ ಇದು ಆನೆ. ಅಂಬಾರಿ. ಓಕೆ. ಓ, ಇಲ್ಲ ಹೋಗ್ತಿರೋದು?
ಯಾರವರು? ಕಳ್ಳರು ಹಾಂ ಹಾಂ ಹಾಂ. ಇಲ್ಲೇ ಓಡೋಗ್ತಿದ್ದಿತ್ತು. ಹೆಂಗೆ ಓಡೋಗ್ತಿದೆ ತೋರಿಸ್ಬಿಡೋಣ. ಇಲ್ಲಿ ಓಹೋ, ಈ ತರ ಗೇಟ್ ಇರ್ಲಿಲ್ಲ ಮೊದಲು. ಈ ತರ ಗೇಟ್ ಇರ್ಲಿಲ್ಲ. ಈ ಕಳ್ಳರು ಬಂದೋದಕ್ಕೆ ಹಿಂಗೆ ಹಾಕಿರೋದಾ? ಹಿಂಗ ಹಾಕ್ತಿದ್ರು. ಇಲ್ಲ ಚಿನ್ನ ಇಟ್ಟಿದ್ರು. ಇದು ಐತೆ ನೋಡಿ. ಕಳ್ಳರು ಬರ್ಬಾರ್ದಂತ ಹಾಕೋರಂತೆ. ಮೊದ್ಲು ಇರಲಿಲ್ಲ ಇದು. ಇಲ್ಲ ಇಲ್ಲ, ಈ ಗೇಟ್ ಹಾಕಿರೋದು. ಹ್ಞೂ ಹ್ಞೂ. ಸೊ ಇಲ್ಲಿ ಶಾಂತಲಾ ದೇವಿ ಶಾಸನ ಇದೆ. ಏನಿದೆ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ದ ಅಷ್ಟೇ ಬಾ. ನೋಡಿ ಎಲ್ಲ ಮಾರ್ಕ್ ಮಾಡೋದಲ್ಲೆಲ್ಲ ಇರೋದೇ ಶಾಸನಗಳು. ಶಾಸನ ಬಸಿದಿ. ಸೊ ಇಲ್ಲಿ ನೀಟಾಗಿ ಬರ್ದಾರೆ ನೋಡ್ರಿ ಶಾಸನಗಳು. ಇವತ್ತೆಲ್ಲ ಬಂದ್ಬಿಟ್ಟೈತೆ. ಏನು? ನಾವು ಡೈಲಿ ಬರ್ತಾಯಿರ್ಲಿಲ್ಲ. ಇವತ್ತು ಅವ್ರ ಅಣ್ಣ ಬಂದವ್ರೆ, ಅದಕ್ಕೆ ಬಂದಿದ್ದೀವಿ. ಅವು ಡೈಲಿ ಬರಲ್ವಾ? ಡೈಲಿ ಬರಲ್ಲ. ಮತ್ತೆ ಇವತ್ತು ಯಾಕೆ ಬಂತು? ರಾತ್ರಿ ಹೊತ್ತು ಮಾತ್ರ ಬರೋದು, ಬೆಳಗ್ಗೆ ಇವತ್ತು ಶಿವಪ್ಪ ಬಂದ ಅಲ್ಲ, ಅವನಿಗೆ ಬೆಟ್ಟಲ್ಲ ಬಂದ. ಅಲಪಿಗೆ ಹೋಗಿ ಬಂದಿಲ್ಲ ಸ್ನೇಹ. ಶಿವಪ್ಪ ಆಗಲ್ಲಂತವ್ರೆ, ಬಟ್ ನಿನ್ನ ಕೈಲಿ ಆಗುತ್ತಾ? ಇದು ಯಾವ ಗಿಡ? ಇದು ಯಾವ ಗಿಡ? ಸರ್ ನಾನು ಹೇಳಿ. ಹಾಂ ಹೇಳಿ. ಹಾಂ ಏ ಹೌದೇನಾ? ಯಾವ ಗಿಡನಾ? ಪಾಪಸ್ ಕಳ್ಳಿನಾ? ಓಕೆ, ನಾವು ಹುಡುಗ ಹೇಳಿದ್ರೆ ಮುಗೀತು. ಹಾಂ, ಫ್ರೂಟ್ಸ್ ಆಗುತ್ತೆ ಒಳಗಡೆ ಇರುತ್ತೆ. ಫ್ರೂಟ್ಸ್ ಮಾಡ್ಕೊಂಡು ತಿನ್ಬೋದಾ? ತಿನ್ಬಹುದು. ಆಮೇಲೆ ನೆಕ್ಸ್ಟ್ ಡೇ ನಾವು ಹೆವನಲ್ಲಿ ಇರ್ತೀವಿ. ಹಾಂ ಹಾಂ ಹಾಂ. ಜಸ್ಟ್ ನಮ್ಮ ಕಾಲ ಮುಂದೆನೇ ಒಂದು ಹಾವು ಬಂದಿತ್ತು. ಸ್ವರ್ಗದ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು. ಸ್ವರಕ ಅನ್ನೋ ನರಕ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ನಾನು ಎತ್ಕೊಂಡು ಹೆಂಗೆ ಮಾಡಿದೆ ಆ್ಯಕ್ಟಿಂಗ್? ನಾನು ನಿನಗೆ ಗೊತ್ತಾಯ್ತು, ನೀ ಅಂಜಿರಲ್ಲ, ನೀನು ಅನ್ಸಲ್ಲ ಆ್ಯಕ್ಟಿಂಗ್ ಮಾಡಿ. ಅಷ್ಟೇ, ನಿನಗೆ ಖುಷಿ ಆಗ್ಬೇಕಂತ. ನನಗೆ ಖುಷಿ ಆಯಿತು. ನಾನು ಎದುರಿನಂತ ನಿನಗೆ ಗೊತ್ತಾದ್ರೆ ನಿನ್ಗೆ ಖುಷಿ ಆಗುತ್ತಲ್ಲ. ನಾನೊಂದು ಹೆದರಿಲ್ಲಪ್ಪ, ನಿನ್ ಖುಷಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ ಸ್ನೇಹ. ಹೆದರ್ಲಾರ್ದಂಗೆ ಆ್ಯಕ್ಟಿಂಗ್ ಮಾಡಿ ಬರೀ ಹಾವು ಗೊತ್ತಂದು ದೂರ ಇದ್ಬಿಟ್ಟೇನೆ. ಅದೇ ಹೇಳ್ತೀನಲ್ಲ, ನಿನ್ ಖುಷಿ ಆಗುತ್ತೆ ಅಂತ ಗೊತ್ತಾಗೆ ನಾ ಖುಷಿ ಆಗ್ಬೇಕಂತ ನೀ ಚಿರಾಡಿ ಓಡಾಡ್ದಿ, ಏನಿರಲ್ಲ, ಓಡೋದಿ. ಆ ಥರ ಏನಿರಲ್ಲ. ಅದು ಆ ಥರ ಅದು ನಿಂದೊಂದು ಭ್ರಮೆ. ಪಾಪ ನಿಮ್ಮ ಭ್ರಮೆಗೆ ನಾವ್ಯಾಕೆ ಇದು ಮಾಡೋಣ? ಹೇಗೆ ಅನ್ಕೋತಾರೆ ಆಗ ಅನ್ಕೊಳ್ರಿ. ಭ್ರಮೆಯಲ್ಲಿ ನೀವು ಬದುಕ್ತಾ ಇರ್ತೀರಾ. ನೋಡೋರು ಗೊತ್ತು ನಾನು ಎದುರ್ತೀನಲ್ಲ ಅಂತ. ಸೊ ಇಲ್ಲಿ ಬೆಟ್ಟ ಇಳಿದು ಬಂದು ಕೂತಿದ್ದೀವಿ. ಇಲ್ಲ ಮುಂದೆ ಪಾರ್ಕ್ ಇತ್ತು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಹುಡುಗರು ಒಳ್ಳೆ ಗೈಡ್ ನಮಗೆ. ಎಲ್ಲ ಸುಳ್ಳು ಸುಳ್ಳು ಹೇಳ್ಬಿಟ್ರು, ಪರವಾಗಿಲ್ಲ. ನಾವು ತಿರುಗೋದು ಕೇಳಿರಲ್ಲ, ಆಮೇಲೆ ಅವ್ರಿಗೆ ಅನಿಸುತ್ತೆ ಹಿಂಗೆಲ್ಲ ಹೇಳಿದ್ವಿ ನಾವು ಆ ವಯಸ್ಸಿನಾಗ ಇಂಥ ಸಾಧನೆ ಮಾಡಿದ್ವಿ ನಾವು ಅಂತ ಅವ್ರಿಗೊಂದು ಹೋಗ್ತಿಲ್ಲ ಆಗುತ್ತೆ. ಇನ್ನೂ ಅಲ್ಲಿ ಯಾರದು ಇದು ನೋಡಲಿಲ್ಲ ಪಿನು? ಭದ್ರಬಾವು ಮತ್ತು ಇನ್ನೊಬ್ಬರದು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಹುಲಿ ಕಾಯ್ತಿರೋದಂತೆ. ಕರೆಗೋ ಹೇಳಿರಲ್ಲ. ಚಂದ್ರಗುಪ್ತ ಮೌರ್ಯ ಅವ್ರದ್ದು ನಾವು ನೋಡಲಿಲ್ಲ, ಯಾಕಂದರೆ ಅಲ್ಲಿ ಚಿರತೆ ಇದೆ ಅಂತ ಹೇಳಿದ್ರು, ನಾವು ಹೋಗಲಿಲ್ಲ ಅಲ್ಲಿ. ಇದು ಇಲ್ಲಿ ಮುಂದೆನೇ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಒಂದು 3 ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ನಾವು ಬಂದು ಕೂತ್ಕೊಂಡಿದ್ದೀವಿ. ಈಗ ರಿಟರ್ನ್ ಮತ್ತೆ ಟ್ರೈನ್ಗೆ ಹೋಗಬೇಕು ನಾವು. ಈಗ ಇಲ್ಲಿಂದ ಟ್ರೈನ್ಗೆ ಹೋಗ್ತೇವೆ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.